ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶ್ರವಣ್ ಅವರು ಕೇಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಈಗ ಇಲ್ಲಿಗೆ ಭೂಮಿ ಬರ್ತಾಳೆ. ಸಾಹೇಬ್ರು ಏನೋ ಓದ್ತಾ ಇದ್ದಾರೆ, ಅವ್ರಿಗೆ ಟೀ ಮಾಡ್ಕೊ ಬಂದ್ಕೊಡೋಣ ಅಂತ ಟೀನ ತಂದು ಶ್ರವಣ್ ಅವ್ರಿಗೆ ಕೊಡ್ತಾಳೆ. ನೋಡು ಮಗಳೇ, ನಂದು ನಿಂದು DNA ಟೆಸ್ಟ್ ಮಾಡೋದೇ ಬೇಡ, ನನ್ನ ಮಗಳು ಅಂತ ಹೇಗೆ ಗೊತ್ತಾಗುತ್ತೆ? ನನಗೆ ತಲೆನೋವು ಅಂತ ತಿಳ್ಕೊಂಡು ಕಾಫಿ ಮಾಡ್ಕೊ ಬಂದ್ಕೊಟ್ಟಿದ್ಯಾ ಅಂತ ನೋಡ್ತಾರೆ. ಅಲ್ಲಿ ಭೂಮಿ ಇರ್ತಾಳೆ. ನೀನಾ ಕಾಫಿ ಮಾಡ್ಕೊ ಬರಕೋದೆ ಅಂತ ಹೇಳಿದಾಗ ಭೂಮಿ, ನನ್ನನ್ನು ನಿಮ್ಮ ಮಗಳು ಅಂತ ಅನ್ಕೊಳ್ಳಿ ಸಾಹೇಬ್ರೆ, ನೀವು ನನ್ನನ್ನ ಮಗಳು ಅಂತ ಅನ್ಕೊಂಡ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಒಂದು ಟೈಮಲ್ಲಿ ನೀವು ನನ್ನನ್ನ ಮಗಳು ರೀತಿನೇ ನೋಡ್ತಾ ಇದ್ರಿ ಸಾಹೇಬ್ರೆ. ಈ ಟೀ ಕೊಟ್ಬಿಟ್ಟು ನಮ್ಮಮ್ಮನ ಕೇಸ್ ತಗೊಂಬೇಡಿ ಅಂತ ಹೇಳ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಆಗಲೇ ಅರ್ಥ ಆಗಿದ್ದೆ, ನೀವು ಒಂದ್ಸಲ ತಗೊಂಡಿದ್ದ ನಿರ್ಧಾರನ ಬದಲಾಯಿಸೋದಿಲ್ಲ ಅಂತ. ದಯವಿಟ್ಟು ಟೀ ಕುಡೀರಿ ಯಜಮಾನ್ರೆ ಅಂತ ಹೇಳಿ ಭೂಮಿ ಇಲ್ಲಿಂದ ಹೋಗ್ತಾಳೆ. ಈಗ ಶ್ರವಣರು, ನನ್ಗ್ಯಾಕೆ ಭೂಮಿ ನನ್ನ ಮಗಳು ಮನಸ್ವಿನಿ ಅಂತ ಅನಿಸ್ತು? ನಾನು ಅವಳನ್ನ ನನ್ನ ಮನಸ್ಸಲ್ಲಿ ಮಗಳು ಅಂತ ಅನ್ಕೊಂಡಿದ್ದೀನಲ್ಲ, ಅದಕ್ಕೆ ಇರಬೇಕು. ಇನ್ಮೇಲೆ ಭೂಮಿಯಿಂದ ಅಂತರ ಕಾಯ್ಕೋಬೇಕು, ಇಲ್ಲ ಅಂದ್ರೆ ನಿರಪರಾಧಿಗೆ ಶಿಕ್ಷೆ ಆಗ್ಬಿಡುತ್ತೆ. ನಾನು ಈ ಕೇಸನ್ನ ಕಾನ್ಸಂಟ್ರೇಟ್ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಶ್ರವಣ್ ಅವರು ಮನಸ್ಸಲ್ಲೇ ಅನ್ಕೊಂತಾರೆ. ಈಗ ಬೆಳಗಾಗಿದೆ. ಅಜಿತ್ ಅವರು ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಶ್ರವಣ್ ಅವರು ಬರ್ತಾರೆ. ಶ್ರವಣ್ ಅವರು ಮತ್ತೆ ಅಜಿತ್ ಅವರು ತಾವು ಹಿಂದೆ ಮಾಡಿದ ವರ್ಕೌಟ್ ಅನ್ನ ನೆನಪಿಸ್ಕೊಂತಾರೆ. ಅಜಿತ್ ಅವರು ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಗ ಶ್ರವಣ್ ಅವರು ಅವ್ರಿಗೆ ವರ್ಕೌಟ್ ಅನ್ನ ಮಾಡಿಸಿರ್ತಾರೆ. ಇದನ್ನ ಅಜಿತ್ ಮತ್ತೆ ಶ್ರವಣ್ ಅವರು ಇಬ್ಬರು ನೆನೆಸ್ಕೊಂತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.